ಓಂ ಶ್ರೀ ಕರಿಬಸವೇಶ್ವರಾಯ ನಮಃ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ನಮಿಸುತ್ತಾ ನಾನೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಾನು ರಮೇಶ್ GL, ಬೆಳ್ಳೆಕಟ್ಟೆ ಎಂಬ ಚಿಕ್ಕ ಗ್ರಾಮದಲ್ಲಿ ಜನಿಸಿರುತ್ತೇನೆ. ಕೂಡ್ಲಿಗಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ನನ್ನ ತಂದೆ ಹೆಸರು ಬಂದು ನಿಂಗಪ್ಪ ಅಂತೇಳಿ, ನನ್ನ ತಾಯಿ ಹೆಸರು ಜಲಜಾಕ್ಷಿ ಅಂತೇಳಿ. ಇವರು ಮೂಲತಃ ರೈತ ವರ್ಗದವರು. ಸೊ ನಾನು ಸಮಾಜ ಸೇವೆಗೆ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು 2 ವರ್ಷಗಳ ಕಾಲ ಕೂಡ್ಲಿಗಿ ತಾಲೂಕು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರುತ್ತೇನೆ. ಅದಾದ ನಂತರ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಲ್ಲಿ 2 ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಅದಾದ ನಂತರ ನಾನು ಬೆಂಗಳೂರಲ್ಲಿ ನಮ್ಮ ಕಾಂಗ್ರೆಸ್ ಕಮಿಟಿಯಿಂದ ನನ್ನನ್ನು KPCC ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿ ನನ್ನನ್ನು ನೇಮಕ ಮಾಡಿಕೊಂಡಿರುತ್ತಾರೆ. ನಮ್ಮ ಕಾರ್ಮಿಕ ವರ್ಗದ ಜನಾಂಗಕ್ಕೆ ನಮ್ಮ ಕಾರ್ಮಿಕ ಕಚೇರಿಯಿಂದ ಇರುವ ಮೀಸಲಾತಿಗಳ ಬಗ್ಗೆ ನಾನು ಎಲ್ಲ ಮಾಹಿತಿಯನ್ನು ತಿಳಿಸಿರುತ್ತೇನೆ. ಹಳ್ಳಿಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿಗೆ ಬಂದಿರತಕ್ಕಂಥವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ನಾನು ಮಾಡಿರುತ್ತೇನೆ. ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೂ ಕೂಡ ನಾನು ಸಹಾಯ ಮಾಡಿರುತ್ತೇನೆ. ಅದಾದ ನಂತರ ನಮ್ಮ ಉತ್ತರ ಕರ್ನಾಟಕದ ಕಲಾಕ್ಷೇತ್ರದವರಿಗೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡಿರುತ್ತೇನೆ. ನನ್ನ ಈವರೆಗಿನ ಎಲ್ಲ ಸೇವೆಗಳನ್ನು ಗುರುತಿಸಿ MAS ಸುವರ್ಣ ಕನ್ನಡಿಗ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಇದೆ. ಈ ಪ್ರಶಸ್ತಿ ನನಗೆ ಸಿಗೋದ್ರಿಂದ ನನಗಿನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ಸೊ ಇನ್ನು ಮತ್ತಷ್ಟು ಹೆಚ್ಚಿನ ಸಮಾಜ ಸೇವೆಯನ್ನು ಸಲ್ಲಿಸ್ತೇನೆ ಅಂತೇಳಿ ಈ ಪ್ರಶಸ್ತಿಯನ್ನು ಕೊಟ್ಟಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು.